ವೀಕೆಂಡ್ ಬಂತಂದ್ರೆ ಬೆಂಗಳೂರಾಗ ಯಾವ್ದಾರ ಒಂದು ಮಸ್ತ್ ಖಾನಾವಳಿಗೆ ಹೋಗಿ ಊಟ ಮಾಡೋ ಮಟ್ಟ ಸಮಾಧಾನ ಆಗಂಗಿಲ್ಲ ನೋಡ್ರಿ ನಮಗರೆ. ನಾನು ಮತ್ತು ರೋಶ್ನಿ ರೀಸೆಂಟಾಗಿ ಇಲ್ಲೇ ಕೆ ಆರ್ ಪುರಂ ಒಳಗೆ ಒಂದು ಬಸವೇಶ್ವರ ಖಾನಾವಳಿ ಅಂತ ಹೇಳಿ ಹೋಗಿದ್ವಿ. ಮಸ್ತ್ ಇತ್ತು. ಮಸ್ತ್ ಒಂದು ರೊಟ್ಟಿ ಊಟ ಒಂದು ಚಪಾತಿ ಊಟ ಆರ್ಡ್ರ್ ಮಾಡಿದ್ವಿ. ರೋಶ್ನಿ ಬ್ಯಾಟಿಂಗ್ ಚಲೋ ಮಾಡಿಬಿಟ್ಲ. ಆಗ ಹಿಂಗೆ ಚಪಾತಿ ಮತ್ತು ರೊಟ್ಟಿ ಖಾಲಿ ಆದಮೇಲೆ ಮೆಂತ್ಯ ಚಪಾತಿ ಆರ್ಡ್ರ್ ಮಾಡಿದ್ವಿ. ಮೆಂತ್ಯ ಚಪಾತಿ ತಂದು ಕೊಟ್ಟರು, ಅದು ಭಾರಿ ಟೇಸ್ಟಿ ಇತ್ತು. ಮೇನ್ ಅಂದ್ರೆ ಇಲ್ಲಿ ಶೇಂಗಾ ಹೋಳಿಗೆ ಹೈಲೈಟ್. ಮಸ್ತ್ ದೊಡ್ಡ ಶೇಂಗಾ ಹೋಳಿಗೆ ಆಮೇಲೆ ಹೂರ್ಣದ ಹೋಳಿಗೆ ಆರ್ಡ್ರ್ ಮಾಡಿದ್ವಿ. ಎರಡೂ ಮಸ್ತ್ ಇದ್ದು ಟೇಸ್ಟ್. ಆಮೇಲೆ ಒಂದು ಹಾಫ್ ರೈಸ್ ಮತ್ತು ಹಾಫ್ ಲೆಮನ್ ರೈಸ್ ಹಪ್ಪಳ ಎಲ್ಲ ಕೊಟ್ಟಿದ್ರು. ಮಜ್ಜಿಗೆ ಸಾರು ಮಾತ್ರ ಅನಾಹುತ ಇರ್ತೈತಿ ಇಲ್ಲಿ. ನಮಗೆ ಬಟ್ಲೆಲ್ಲ ಸಾಲಾಗಿಲ್ಲ ಅಂಥೇಳಿ ದೊಡ್ಡ ಗ್ಲಾಸ್ ಆಮೇಲೆ ಬಕೆಟ್ ತಂದು ಇಟ್ಬಿಟ್ರು ನನ್ನ ಮುಂದೆ. ಇವರ ನೋಡ್ರಿ ಅಂಕಲ್ ಗುಲ್ಬರ್ಗದಿಂದ ಬಂದು ಇಲ್ಲಿ ಬೆಂಗಳೂರಾಗ ಖಾನಾವಳಿ ಓಪನ್ ಮಾಡಿ 20 ವರ್ಷ ಆಯಿತು. ಮಸ್ತ್ ನಡೆದೈತಿ. ಆಮೇಲೆ ಇವ್ರ ಕಡೆ ಶೇಂಗಾ ಚಟ್ನಿ ಆಮೇಲೆ ಗುರುವಲ್ ಚಟ್ನಿ ರೆಡಿಮೇಡೇ ಸಿಗ್ತೈತಿ, ನೀವು ತೊಗೋಬೋದು ಇಂಟ್ರೆಸ್ಟ್ ಇದ್ದವರು. ಆಮೇಲೆ ನಾ ಪಾರ್ಸಲ್ಗೆ ಅಂತ ಹೇಳಿ ಒಂದು 4 ಶೇಂಗಾ ಹೋಳಿಗೆ 2 ಹೂರ್ಣದ ಹೋಳಿಗೆ ಹೇಳಿದ್ದೆ. ಅಂಕಲ್ ಎಲ್ಲ ಮಸ್ತ್ ಡಬ್ಬಿ ಒಳಗೆ ಹಾಕಿ ಕೊಟ್ಟರು. ಊಟ ಮುಗಿಸಿ ಹೊರಗೆ ಬಂದ್ವಿ. ರೋಶ್ನಿ ತೋರಿಸಿದ್ಲಿಲ್ಲ ಆಟೋ ಮೇಲೆ, ದೇವರ ಕಣ್ಣು ಬಿದ್ದರೆ ಆನಂದ, ಜನರ ಕಣ್ಣು ಬಿದ್ದರೆ ಗೋವಿಂದ. ಮಸ್ತ್ ಬರ್ಸಾರ ನೋಡ್ರಿ ಲೈನ. ಇದು ಖಾನಾವಳಿ ಕೆ ಆರ್ ಪುರಂ ಒಳಗೈತಿ. ನೀವು ಒಂದ್ಸಲ ವಿಸಿಟ್ ಮಾಡಿರಿ. ಇದೇ ಥರದ್ದು ವಿಡಿಯೋಸ್ ನೋಡೋಕೆ ಪೇಜ್ ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.